ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಪ್ರೌಢಶಾಲಾ ಮಕ್ಕಳಿಗೆ ಉಚಿತ ಬ್ಯಾಗ್ ಹಾಗೂ ನೋಟ್ ಪುಸ್ತಕಗಳನ್ನು ವಿತರಿಸಲಾಯಿತು. ಕುಶಾಲನಗರದ ಮೇಕಪ್ ಸ್ಟುಡಿಯೋ ಮಾಲೀಕರಾದ ಕಾವೇಗೌಡರವರಿಗೆ ಕೂರ್ಗ್ ಮಿಸ್ 2020 ರನ್ನರ್ ಅಪ್ ಸ್ಥಾನ ಪಡೆದು ಕುಶಾಲನಗರ ತಾಲೂಕಿಗೆ ಕೀರ್ತಿ ತಂದಿದ್ದಾರೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಕುರಿಹಟ್ಟಿ ಗ್ರಾಮದಲ್ಲಿ ಅಣುಕು ಮದುವೆ ಕಾರ್ಯಕ್ರಮದ ಮೂಲಕ ನರೇಗಾ ಕಾಮಗಾರಿಗೆ ಚಾಲನೆ ನೀಡಲಾಯಿತು. ಲಿಲ್ ಟ್ರೆಜರ್ಸ್ ಪ್ರೀ ಸ್ಕೂಲ್ ಇಂದಿನ ಪೋಷಣೆ ನಾಳೆಯ ನಿರ್ಮಾಣ. ನಮ್ಮಲ್ಲಿ 2 ರಿಂದ 3 ವರ್ಷದ ಮಕ್ಕಳಿಗೆ ಪ್ಲೇ ಗ್ರೂಪ್, ನರ್ಸರಿ ವಿಭಾಗಕ್ಕೆ 3 ರಿಂದ 4 ವರ್ಷ, ಎಲ್ಕೆಜಿ ವಿಭಾಗಕ್ಕೆ 4 ರಿಂದ 5 ವರ್ಷ ಮತ್ತು ಯುಕೆಜಿ ವಿಭಾಗದ ಮಕ್ಕಳಿಗೆ 5 ರಿಂದ 6 ವರ್ಷ ಆಗಿರಬೇಕು. ನಮ್ಮಲ್ಲಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಕೂಡ ಲಭ್ಯವಿರುತ್ತದೆ. ಲಿಮಿಟೆಡ್ ಸೀಟ್ಸ್ ಓನ್ಲಿ. ಪ್ಲೀಸ್ ಜಾಯಿನಿಂಗ್ ಯುವರ್ ಚಿಲ್ಡ್ರನ್ಸ್ ಲಿಲ್ ಟ್ರೆಜರ್ಸ್ ಪ್ರೀ ಸ್ಕೂಲ್, ಸಿದ್ದಯ್ಯ ಪುರಾಣಿಕ್ ಲೇಔಟ್, ವಾಟರ್ ಟ್ಯಾಂಕ್ ನಿಯರ್ ಕುಶಾಲನಗರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9535480650. ಕುಶಾಲನಗರದ ಮೇಕಪ್ ಸ್ಟುಡಿಯೋ ಮಾಲೀಕರಾದ ಕಾವೇಗೌಡರವರಿಗೆ ಕೂರ್ಗ್ ಮಿಸ್ 2020 ಪ್ರಥಮ ರನ್ನರ್ ಅಪ್ ಸ್ಥಾನ ಪಡೆದು ಕುಶಾಲನಗರ ತಾಲೂಕಿಗೆ ಕೀರ್ತಿ ತಂದಿದ್ದಾರೆ. ಪ್ರವೀಶ್ ಪೂವಯ್ಯ ಕಾಸ್ಟಿಂಗ್ ಏಜೆನ್ಸಿ ಪಾತಕ್ ಪ್ರೊಡಕ್ಷನ್ ಸಹಯೋಗದಲ್ಲಿ ವಿರಾಜಪೇಟೆಯ ಶಾನ್ಭಾಗ್ ಸೆಂಟರ್ ರೂಫ್ ಟಾಪ್ನಲ್ಲಿ ಮಿಸ್, ಮಿಸ್ಟರ್, ಟೀನ್ ಬಾಯ್, ಟೀನ್ ಗರ್ಲ್, ಪ್ರಿನ್ಸ್ ಹಾಗೂ ಪ್ರಿನ್ಸೆಸ್ 2020 ಸ್ಪರ್ಧೆ ನಡೆಯಿತು. ಸ್ಪರ್ಧಿಗಳು ಆತ್ಮವಿಶ್ವಾಸ, ಪ್ರತಿಭೆ ಮತ್ತು ವ್ಯಕ್ತಿತ್ವದ ಮೂಲಕ ತೀರ್ಪುಗಾರರು ಹಾಗೂ ಪ್ರೇಕ್ಷಕರ ಮನಗೆದ್ದರು. ಎಲ್ಲ ವಿಭಾಗಗಳಲ್ಲಿಯೂ ತೀವ್ರ ಪೈಪೋಟಿ ಕಂಡುಬಂತು. ಕಾರ್ಯಕ್ರಮದ ತೀರ್ಪುಗಾರರಾಗಿ ನಟಿ ಹಾಗೂ ಸಮಾಜ ಸೇವಕಿ ಕಾಣತಂಡ ಬೀನಾ ಜಗದೀಶ್, ಮಿಸ್ ಸೌತ್ ಇಂಡಿಯಾ ಮಾಡೆಲ್ 2020 ಮೊಳ್ಳೆರ ನಿಶಿ ಅಪ್ಪಣ್ಣ ಹಾಗೂ ಮಿಸ್ಟರ್ ಕೂಗ್ 2023 ತಿತ್ತಿರ ಕುಟ್ಟಪ್ಪ ಭಾಗವಹಿಸಿದ್ದರು. ತಮ್ಮ ಅನುಭವ ಹಾಗೂ ಪರಿಣಿತಿಯಿಂದ ಸ್ಪರ್ಧೆಯನ್ನ ನ್ಯಾಯಯುತವಾಗಿ ಮೌಲ್ಯಮಾಪನ ಮಾಡಿದರು. ಈ ಸ್ಪರ್ಧೆಗೆ ಕುಶಾಲನಗರದ ಐಕನ್ ಕಾವೇಗೌಡ ಮೇಕಪ್ ಸ್ಟುಡಿಯೋನ ಮಾಲೀಕರಾದ ಕಾವೇಗೌಡರವರು ಭಾಗವಹಿಸಿ ಕೂರ್ಗ್ ಮಿಸ್ 2020 ಪ್ರಥಮ ರನ್ನರ್ ಅಪ್ ಸ್ಥಾನ ಪಡೆದು ಕಿರೀಟವನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಕುಶಾಲನಗರ ತಾಲೂಕಿಗೆ ಕೀರ್ತಿ ತಂದಿದ್ದಾರೆ. ಇವರಿಗೆ ಸಂಗಮ ಟಿವಿ ಹಾಗೂ ವಂಶ ನ್ಯೂಸ್ ಬಳಗದ ವತಿಯಿಂದ ಅಭಿನಂದನೆಗಳನ್ನ ಸಲ್ಲಿಸುತ್ತಿದ್ದೇವೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಬರಗುಕೋಟಿ, ಕುಶಾಲನಗರ. ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಪ್ರೌಢಶಾಲೆ ಮಕ್ಕಳಿಗೆ ಉಚಿತ ಬ್ಯಾಗ್ ಹಾಗೂ ನೋಟ್ಸ್ ಪುಸ್ತಕಗಳನ್ನು ವಿತರಿಸಿದ್ದಾರೆ. ಹೆಬ್ಬಾಲೆ ಪ್ರೌಢಶಾಲೆ ಹೆಬ್ಬಾಲೆಯಲ್ಲಿ ದಿನಾಂಕ 8/6/2026 ಸೋಮವಾರ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ಹಾಗೂ ಶಾಲಾ ಬ್ಯಾಗ್ಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಬೆಂಬಲ ನೀಡುವ ಸಲುವಾಗಿ ಹಾಗೂ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳನ್ನು ಒದಗಿಸುವ ಉದಾರ ಮನೋಭಾವನೆಯುಳ್ಳ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳಾದ ಶ್ರೀ ಎಚ್.ಎನ್. ಪುಟ್ಟೇಗೌಡ, ಕಡುವಿನ ಹೊಸಳೆ ಶ್ರೀ ಕುಮಾರ್, ಶ್ರೀ ದೀಪಕ್ ಕೆ, ಇವರ ಸಹೋದರ ಶ್ರೀ ಕೆ. ಸೂರಜ್ ಹಾಗೂ ಸಮಾಜ ಸೇವಕಿ ಶ್ರೀಮತಿ ಮಂಗಳರವರ ಪತಿ ಶ್ರೀ ಸುಂದರ್ ರವರ ನೋಟ್ಬುಕ್ಗಳು ಹಾಗೂ ಶಾಲಾ ಬ್ಯಾಗ್ಗಳ ದಾನಿಗಳಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿದ್ಯಾರ್ಥಿಗಳಿಗೆ ಈ ಶೈಕ್ಷಣಿಕ ಸಾಮಗ್ರಿಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದರು. ನಿವೃತ್ತ ಸೈನಿಕರಾದ ಶ್ರೀ ಪುಟ್ಟೇಗೌಡರವರು ವಿದ್ಯಾರ್ಥಿಗಳು ಶಿಸ್ತು ಹಾಗೂ ಪರಿಶ್ರಮದಿಂದ ಅಭ್ಯಾಸ ಮಾಡಬೇಕು ಎಂದರು. ಸಂಸ್ಥೆಯ ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳಾದ ರಾಜಶೇಖರ್ ಅವರು ಮಾತನಾಡುತ್ತಾ ಶಾಲಾ ಅಭಿವೃದ್ಧಿಗೆ ಹಾಗೂ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಬೇಕಾಗಿರುವ ಅವಶ್ಯಕತೆ ಶೈಕ್ಷಣಿಕ ಸಾಮಗ್ರಿಗಳನ್ನು ದಾನವಾಗಿ ನೀಡಿರುವ ದಾನಿಗಳಾದ ಶ್ರೀ ಕೆ. ದೀಪಕ್, ಶ್ರೀ ಕುಮಾರ್ ಸಿಂಗಾಪುರ್, ಶ್ರೀಮತಿ ಮಂಗಳ ಸುಂದರ್ ಮತ್ತು ಸದಾ ಶಾಲಾಭಿಮುಖಿ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಶ್ರೀ ಎಚ್.ಎನ್. ಪುಟ್ಟೇಗೌಡರವರಿಗೆ ಹಾಗೂ ದಾನಿಗಳ ಕುಟುಂಬದವರಿಗೆ ಸಂಸ್ಥೆಯ ಪರವಾಗಿ, ಆಡಳಿತ ಮಂಡಳಿಯ ಪರವಾಗಿ, ಶಿಕ್ಷಕರ ಪರವಾಗಿ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಿದರು. 10ನೇ ತರಗತಿಯಲ್ಲಿ 100% ಫಲಿತಾಂಶ ನೀಡಿದ ಶಿಕ್ಷಕ ವೃಂದಕ್ಕೆ ಹಾಗೂ ವಿದ್ಯಾರ್ಥಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸಿದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಶಿಕ್ಷಕರಾದ ಬಸವರಾಜ್ ಶೆಟ್ಟಿ, ಶಿಕ್ಷಕರಾದ ವೆಂಕಟ ನಾಯಕ್, ಕವಿತಾ ಡಿ, ಲೋಕೇಶ್ ಸಿಡಿ, ಮುತ್ತಣ್ಣವರ ರಾಜ್ಕುಮಾರ್, ಅನಂತ್, ಯೋಗೇಶ್, ರೇಣುಕಾಸ್ವಾಮಿ ಮತ್ತಿತರರು ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಮೊದಲನೇದಾಗಿ ಅಭಿನಂದನೆ ತಿಳಿಸಬೇಕು ಅಂತ ಹೇಳಿದ್ರೆ ನಮ್ಮ ಶಿಕ್ಷಕರ ವರ್ಗದವರಿಗೆ. ಮಕ್ಕಳು ಈ ಸಲ 100% ರಿಸಲ್ಟ್ ಕೊಟ್ಟಿದ್ದಾರೆ. ತುಂಬಾ ವರ್ಷಗಳ ನಂತರ ಈ ಸಲ 100% ರಿಸಲ್ಟ್ ಕೊಟ್ಟಿದ್ದಾರೆ. ದಯವಿಟ್ಟು ನಮ್ಮ ಪ್ರಾಧ್ಯಾಪಕ, ನಮ್ಮ ಹೈಸ್ಕೂಲ್ ಟೀಚರ್ಸ್ ಏನಿದ್ದಾರೆ ಅವ್ರೊಂದು ದೊಡ್ಡ ಚಪ್ಪಾಳೆ ತರಲಿ. ಮಕ್ಕಳು ಇವತ್ತು ಆಕ್ಚುಲಿ ನಾನು ಅನ್ಕೊಂಡಿದ್ದೇನೆಂದ್ರೆ 8th ಮಕ್ಕಳಿಗೆ ಬರೀ ಹೆಣ್ಮಕ್ಳಿಗೆ ಒಂದು ಬ್ಯಾಗ್ ಕೊಡುವಂತ ಒಂದು ತೀರ್ಮಾನ ತಗೊಂಡಿದ್ದೆ ಮಕ್ಕಳ. ಸೊ ಅಷ್ಟರಲ್ಲಿ ಗಂಡು ಮಕ್ಕಳು ಏನ್ ಮಾಡಿದ್ದಾರೆ ಸರ್ ಅಂತ ಹೇಳಿ ನಮ್ಮ ಮನೆಯವರು ಹೇಳಿದ್ರು. ಶ್ರೀಮತಿ ಅವರು, ನೀವು ಗಂಡು ಮಕ್ಳಿಗೆ ಕೊಟ್ಟರೆ ಗಂಡು ಮಕ್ಳು ಏನ್ ಮಾಡಿದ್ರೆ ಅಂತ ಹೇಳಿದ್ರು. ಸೊ ಆಯ್ತು ಬಿಡಮ್ಮ ಅಂತ ಹೇಳಿ ಅದೊಂದು ಚರ್ಚೆ ಆಯ್ತು. ಸೊ ಚರ್ಚೆ ಆದಾಗ ನಾವು ಒಂದೆರಡು ಕಡೆ ನಮ್ಮ ಸಹಪಾಠಿಗಳು ಇದೇ ಶಾಲೆಯಲ್ಲಿ ಓದಿದ್ದು 91 ಬ್ಯಾಚ್ ಅಲ್ಲಿ ನಮ್ದು SSLC.
ಸೊ ಅವ್ರ ಚರ್ಚೆ ಮಾಡಿದಾಗ ಆಯ್ತು ಕೊಡುವ ಬಿಡಿ ಅಂತ ಹೇಳಿ ಎಲ್ಲ ಮಕ್ಕಳಿಗೂ ಒಂದು ಬ್ಯಾಗ್ ಕೊಡೋದು ವ್ಯವಸ್ಥೆ ಆಯ್ತು. ಒಂದು ಒಳ್ಳೆ ಬ್ಯಾಗ್ ಕೊಡಲೇಬೇಕು ಅಂತ ಹೇಳಿ ಆಯ್ತು. ತದನಂತರ ಇವತ್ತು ಇವತ್ತು ನೋಟ್ ಬುಕ್ ನಾವು ಏನು ಕೊಡ್ತಾ ಇದೀವಿ ಅದನ್ನ ಕ್ರೆಡಿಟ್ ಯಾರು ಸೇರ್ಬೇಕು ಅಂದ್ರೆ ನಮ್ಮ ವೆಂಕಟ ನಾಯ್ಕ ಸೇರ್ಬೇಕು. ಕಾರಣ ಮೊನ್ನೆ ನಾನು ಕಾಲ್ ಮಾಡಿದ್ದು ಅಷ್ಟೇ, ಸರ್ 8 ಮಕ್ಕಳಿಗೆ ಏನಾದ್ರು ಒಂದು ನೋಟ್ ಬುಕ್ ಕೊಡ್ಬೋದಾ ಸರ್ ಅಂತ ಹೇಳಿ. ಸರಿ ಸರ್ ಅಂತ ಹೇಳಿ ನಾನು ಇಮಿಡಿಯೇಟ್ ಆಗಿ ನಾನು ನನ್ನ ಸ್ನೇಹಿತ ಇದೇ ಶಾಲೆಗೆ ಓದೋರು, ಅವನು MSc ಗೋಲ್ಡ್ ಮೆಡಲಿಸ್ಟ್, ಅವನ ಹತ್ರ ಒಂದು ಚರ್ಚೆ ಮಾಡಿದಾಗ ಆಯ್ತು ಪುಟ್ಟೇಗೌಡ ಖಂಡಿತ ಕೊಡೋಣಪ್ಪ ಅಂತ ಹೇಳಿದ್ರು. ಹಾಗೆ ನಮ್ಮ ಹೆಬ್ಬಾಲೆ ಗ್ರಾಮದವರೇ ಸೂರಜ್ ದೀಪಕ್ ಅಂತ ಹೇಳಿ ಅವರು ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಇಂಜಿನಿಯರ್ ಆಗಿದ್ದಾರೆ, ಅವರು ನಮ್ಮ ಕ್ಲಾಸ್ಮೇಟ್, ಅವರು ಒಪ್ಕೊಂಡು. ಸೊ ಜೊತೆಗೆ ನಮ್ಮ ಮಂಗಳ ಅಂತ ಹೇಳಿ ಅವರು ಈ ಶಾಲೆ ಬಗ್ಗೆ ತುಂಬಾ ಅಭಿಮಾನ ಇದೆ. ಮತ್ತೆ ನಾವು ಹೈಸ್ಕೂಲ್ ಹೋಗ್ಬೇಕಾದ್ರೆ ಒಳ್ಳೆ ಥ್ರೋಬಾಲ್ ಪ್ಲೇಯರ್ ಆಗಿದ್ರು. ಇವತ್ತು ಸಹ ನಾವು ನಮ್ಮ ಟೀಮ್ ಹೇಗಿದೆ ಅಂತ ಹೇಳಿದ್ರೆ, ನಮ್ಮ ಬ್ಯಾಚ್ ಹೇಗಿದೆ ಅಂತ ಹೇಳಿದ್ರೆ ಮಕ್ಕಳು ಒಂದೇ ತಾಯಿ ಮಕ್ಕಳೇ ಇದೀವಿ ಇವಾಗಲೂ ಅಷ್ಟೇನೆ. ಸೊ ಒಂದು ಖುಷಿ ವಿಚಾರ ಅಂತ ಹೇಳಿದ್ರೆ ಇವತ್ತು 8 ಮಕ್ಕಳಿಗೆ ಮತ್ತೆ 8 ಮಕ್ಕಳಿಗೆ ಬ್ಯಾಗ್ ಮತ್ತೆ ನೋಟ್ಬುಕ್ ನಮ್ಮ ಸಹಪಾಠಿಗಳು ನಾವು 91 ಬ್ಯಾಚಲ್ಲಿ ಏನ್ ಓದಿದ್ವಿ, ನಾನೊಬ್ಬ ಜೊತೆಗೆ ಮಂಗಳ, ಜೊತೆಗೆ ದೀಪಕ್ ಕೆ ಅಂತ ಹೇಳಿ, ಇನ್ನೊಬ್ರು ಕುಮಾರ್ ಅಂತ ಅವ್ರ ಉಪಸ್ಥಿತಿ ಇಲ್ಲ, ಅವ್ರು ನೆಕ್ಸ್ಟ್ ಬರ್ತಾರೆ, ಅವ್ರು ಸಿಂಗಾಪುರದಲ್ಲಿ ಇದ್ದಾರೆ. ಅವರು ನಮ್ಮ ಮೂಲತಃ ಇಲ್ಲಿ ಕಡಿಮೆ ಹೊಸಹಳ್ಳಿಯವರು. ಅವರು ಸಹ ನಾವು 4 ಜನ ಸೇರಿ ಇವತ್ತು ನಿಮ್ಗೆ ನೋಟ್ಬುಕ್ ಮತ್ತೆ ಬ್ಯಾಗ್ ಕೊಟ್ಟಿದ್ವಿ ಮಕ್ಕಳೇ. ಹಾಗೆ ಜೊತೆಗೆ ಇದ್ರಲ್ಲಿ ಏನಂತ ಹೇಳಿದ್ರೆ 8th ಸ್ಟ್ಯಾಂಡರ್ಡ್ಗೆ ನಾವು ಪ್ರತಿ ವರ್ಷನೂ ಕೊಡ್ತೀವಿ ಮಕ್ಕಳಿಗೆ. ಒಂದು ಖುಷಿ ವಿಚಾರ ಮೂರೇ ವರ್ಷ ಇರುತ್ತೆ, ಅದಕ್ಕಿಂತ ಜಾಸ್ತಿ. ಯಾವುದು ಈ ನೋಟ್ಸ್ 3 ವರ್ಷಕ್ಕೆ ಎಷ್ಟು ನೀವು ಗಳಿಸ್ತೀರಾ, ಇಷ್ಟೊಂದು ದೊಡ್ಡ ಫ್ಯಾಕಲ್ಟಿ ಇದೆ. ಇದು ಅವಾಗಿಂದ ನಡ್ಕೊಂಡು ತುಂಬ ಚೆನ್ನಾಗಿ ಅವಾಗೆಲ್ಲ ನಾವು ಇಲ್ಲಿ ನಡ್ಕೊಂಡು ಹೋಗ್ತಿದ್ದೀವಿ ಅಡ್ವಾಂಟೇಜ್ ಸ್ಕೂಲ್ಗೆ. ಇಲ್ಲಿ ನೋಡೋಕ್ಕೆ ಭಯ ಆಗುತ್ತೆ ಅಂತ ಒಂದು ಡಿಸಿಪ್ಲಿನ್. ಈಗ ಪಾಸ್ 8ನೇ ಕ್ಲಾಸಿಂದ 9ನೇ ಕ್ಲಾಸ್ ಪಾಸ್ ಆಗೋದು ಇಂಪಾರ್ಟೆಂಟ್ ಅಲ್ಲ, ಪಾಸ್ ಎಲ್ಲರೂ ಹೋಗ್ತಾರೆ, ರ್ಯಾಂಕ್ ಏನು ಟೀಚರ್ಸ್ ಪಾಠ ಹೇಳಿಕೊಡ್ತಾರೆ, ಏನು ಹೇಳ್ಕೊಡ್ತಿದ್ದಾರೆ, ಏನು ಮಾಡಬೇಕು ಅನ್ನೋದು ಮೈಂಡಲ್ಲಿ ಬಂದ್ಬಿಟ್ಟು ರ್ಯಾಂಕ್ ಬರಬೇಕು. ಕರ್ನಾಟಕ ರ್ಯಾಂಕ್ ಬರಬೇಕು. ಇಂಜಿನಿಯರ್ ಡಾಕ್ಟರ್ ಮಾಡೋದಿಲ್ಲ, IAS IPS UPS ಎಕ್ಸಾಮ್ ಮಾಡಿ ನೀಟು ಮೆಡಿಕೆ CET ಅದೆಲ್ಲ ನಿಮಗೆಲ್ಲ ಗೊತ್ತಿದೆ. ಮೊಬೈಲ್ ನೋಡೋದು ಕಮ್ಮಿ ಮಾಡಿ, ಗೂಗಲ್ ಬೇಕೇ ಬೇಕು. ಮತ್ತು ಎಜುಕೇಷನಿಗೆ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ, ದಯವಿಟ್ಟು ಮೊಬೈಲ್ ಕಂಟ್ರೋಲ್ ಮಾಡಿ. ನಿಮ್ಮ ಅಪ್ಪ ಅಮ್ಮ ತಂದೆ ತಾಯಿ ತುಂಬ ಆಸೆ ಇಟ್ಕೊಂಡು ಅವರ ಕೊಟ್ಟಿರೋ ಈ ಸಹಕಾರನ ನೀವು ಮಕ್ಕಳು ಉತ್ತಮವಾಗಿ ಫಲಿತಾಂಶದಿಂದ ಅವರಿಗೆ ಬೀಳ್ಕೊಡುಗೆ ಕೊಡಬೇಕು, ಅದೇ ನನ್ನ ಆಶೀರ್ವಾದ. ಹಾಗೆ ಮಕ್ಕಳ ಪ್ರತಿ ವರ್ಷ ನಿಮಗೆ ನಾವು ಈಗ 8ನೇ ಕ್ಲಾಸ್ಗೆ ಪ್ರತಿ ಎಲ್ಲ ಮಕ್ಕಳಿಗೂ ಫ್ರೀ ಕೊಡ್ತಾ ಇದ್ದೀವಿ, ನಮ್ಮ ಆಡಳಿತ ಮಂಡಳಿ ಕಡೆಯಿಂದ ಕೊಡ್ತಾ ಇದ್ದೀವಿ. ಮತ್ತು ಹಾಗೆ ಟ್ರ್ಯಾಕ್ ಸೂಟು, ಯೂನಿಫಾರ್ಮು, ಪ್ರತಿಯೊಂದು ನೋಟ್ಬುಕ್ ಏನೇ ಇದ್ರು 8ನೇ ಕ್ಲಾಸು 9ನೇ ಕ್ಲಾಸು 10ನೇ ಕ್ಲಾಸ್ ಮಕ್ಕಳಿಗೆ ಏನೇ ಇದ್ರೂ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ HM ರಘುಕೋಟಿ, ಕುಶಲನಗರ. ODP ಸಂಸ್ಥೆಯ ಆವರಣದಲ್ಲಿ ಗ್ರಾಮ ವಿಕಾಸ ಸ್ವಸಹಾಯ ಸಂಘಗಳ ಮಹಾ ಒಕ್ಕೂಟದ 25ನೇ ವರ್ಷದ ಬೆಳ್ಳಿ ಮಹೋತ್ಸವ ಹಾಗೂ ವಿಶ್ವ ಪರಿಸರ ದಿನವನ್ನು ಅದ್ದೂರಿಯಾಗಿ ಆಚರಿಸಿದರು. ODP ಸಂಸ್ಥೆಯ ಆವರಣದಲ್ಲಿ ಗ್ರಾಮ ವಿಕಾಸ ಸ್ವಸಹಾಯ ಸಂಘಗಳ ಮಹಾ ಒಕ್ಕೂಟದ 25ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಪರಿಸರ ದಿನಾಚರಣೆ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮಕ್ಕೆ ಪ್ರಾಸ್ತಾವಿಕ ನುಡಿಯನ್ನ ಮತ್ತು ಸ್ವಾಗತವನ್ನ ODP ಸಂಸ್ಥೆಯ ನಿರ್ದೇಶಕರಾದ ಸ್ವಾಮಿ ಟೆನ್ನಿಕುರಿಯನ್ ಅವರು ನೆರವೇರಿಸಿದರು. ನಂತರ ಮಾತನಾಡುತ್ತಾ ಧರ್ಮೋ ರಕ್ಷಿತಿ ರಕ್ಷಿತ ಎಂಬ ನಾನುಡಿಯನ್ನ ಈಗಿನ ಕಾಲಕ್ಕೆ ವೃಕ್ಷೋಶೋ ರಕ್ಷಿತಿ ರಕ್ಷಿತ ಎಂಬ ಪರಿವರ್ತಿಸಿಕೊಂಡು ಗಿಡ ನೆಟ್ಟು ಪರಿಸರವನ್ನ ಕಾಪಾಡಬೇಕೆಂದು ಹೇಳಿದರು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಕಾವೇರಿ ವನ್ಯಧಾಮ DCF ಶ್ರೀಯುತ NHM ಜಗನ್ನಾಥ್ ರವರು ವಹಿಸಿದ್ದರು. NHM ಜಗನ್ನಾಥ್ ರವರು ವೇದಿಕೆಯಲ್ಲಿರುವ ಇತರ ಗಣ್ಯರೊಂದಿಗೆ ಉದ್ಘಾಟನೆಯನ್ನು ನೆರವೇರಿಸಿದರು. ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ ಮೈಸೂರು ವಿಶ್ವವಿದ್ಯಾಲಯದ ಹಿರಿಯ ಪ್ರಾಧ್ಯಾಪಕರಾದ ಶ್ರೀಯುತ ಡಾಕ್ಟರ್ ಉಮೇಶ್ ಅವರು ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮೈಸೂರು ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರು ಹಾಗೂ ಸಂಸ್ಥೆ ಅಧ್ಯಕ್ಷರಾದ ಅತಿವಂದನೀಯ ಡಾಕ್ಟರ್ ಫ್ರಾನ್ಸಿಸ್ ಸೆರವೋ ವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಕೃಷಿಯಲ್ಲಿ ಸಾಧನೆ ಮಾಡಿದ 28 ಪುರುಷ ಮತ್ತು ಮಹಿಳಾ ಸಂಘದ ರೈತರಿಗೆ ಉತ್ತಮ ಕೃಷಿಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಶ್ರೀರಂಗಪಟ್ಟಣದ ಪರಿಸರ ಪ್ರೇಮಿ ರಮೇಶ್ ಅವರನ್ನ ಸನ್ಮಾನಿಸಲಾಯಿತು. ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ವೇದಿಕೆಯಲ್ಲಿ ಗ್ರಾಮ ವಿಕಾಸ ಒಕ್ಕೂಟದ ಅಧ್ಯಕ್ಷರಾದ MB ಅನೀಶ್, ಸ್ವಾಮಿ ಅಶ್ವಿನ್, NA ಪ್ರಸನ್ನ, ತೋಟಗಾರಿಕೆ ಇಲಾಖೆ ಮತ್ತು ಸಂಸ್ಥೆಯ ಸಿಬ್ಬಂದಿಗಳು, ಗ್ರಾಮ ವಿಕಾಸ ಒಕ್ಕೂಟದ ಸದಸ್ಯರು, ರೈತ ಕೂಟದ ಸದಸ್ಯರು, 1200ಕ್ಕೂ ಹೆಚ್ಚು ಸದಸ್ಯರು ಉಪಸ್ಥಿತರಿದ್ದರು.
ರಕ್ಷತಿ ರಕ್ಷಿತ. ಮರಗಳನ್ನ ನೀನು ರಕ್ಷಿಸು, ಮರಗಿಡಗಳು ನಿನ್ನನ್ನು ರಕ್ಷಿಸುತ್ತದೆ. ವೃಕ್ಷೋ ರಕ್ಷತಿ ರಕ್ಷಿತ. ಮರಗಿಡಗಳನ್ನ ನೀನು ರಕ್ಷಿಸು, ನಿನ್ನನ್ನು ಅವುಗಳು ರಕ್ಷಿಸುತ್ತವೆ. ಹೌದು ಪ್ರೀತಿಯ ಬಂಧುಗಳೇ, 10 ಕಾವೇರಿ ಕರ್ನಾಟಕ ರಾಜ್ಯದಿಂದ ನಿರ್ಗಮಿಸುವ ಸ್ಥಳದವರೆಗೆ ರೈತರನ್ನು ಇಲ್ಲಿ ಸೇರಿಸಿರೋದು ನನಗೆ ವಿಶೇಷ ಸಂತೋಷವಾಯಿತು. ಯಾಕೆಂದ್ರೆ ಈ 4 ಜಿಲ್ಲೆಯ ಭೌಗೋಳಿಕ ವಿಸ್ತೀರ್ಣ ಮತ್ತು ಭೌಗೋಳಿಕ ಜೀವ ನೆಲೆ ನಾನು ಹತ್ತಿರದಿಂದ ನೋಡಿದ್ದೀನಿ. ಆ ನಿಟ್ಟಿನಲ್ಲಿ ತುಂಬಾ ಅರ್ಥಪೂರ್ಣವಾದ ಕಾರ್ಯಕ್ರಮ. ಜಲ, ಮಣ್ಣು ಮತ್ತು ಗಿಡಗಳ ನಂತರ ತಾವೆಲ್ಲರೂ ಪಠಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ನನ್ನ ಪರಿಸರ ಸಂರಕ್ಷಣೆಯ ವಾಗ್ದಾನ. ಓ ಪರಿಸರವೇ, ನೀನೇ ನನ್ನ ಜೀವನ. ನೀನು ನನ್ನನ್ನು ನೆಲ, ಜಲ, ಗಾಳಿ, ಬೆಂಕಿ ಮತ್ತು ಜೀವರಾಶಿಗಳ ರೀತಿಯಲ್ಲಿ ಸುತ್ತುವರೆದಿದ್ದೀಯ. ನಿಮ್ಮನ್ನೆಲ್ಲ ನಾಶ ಮಾಡುವುದು ನನ್ನನ್ನೇ ನಾಶ ಮಾಡಿಕೊಳ್ಳುವಂತೆ ನಾನು ನನ್ನ ಪರಿಸರವನ್ನು ಪ್ರೀತಿಸುತ್ತೇನೆ. ನೀರನ್ನು ವ್ಯರ್ಥವಾಗಿ ಖರ್ಚು ಮಾಡದೆ ಉಳಿಸುತ್ತೇನೆ. ನೆಲದ ಫಲವತ್ತತೆಯನ್ನು ಕಡಿಮೆ ಮಾಡದೆ ವೃದ್ಧಿಗೊಳಿಸುತ್ತೇನೆ. ಗಾಳಿಯನ್ನು ಮಲಿನಗೊಳಿಸದೆ ಸ್ವಚ್ಛವಾಗಿರುತ್ತೇನೆ. ಬೆಂಕಿಯನ್ನು ಹರಡಲು ಬಿಡದೆ ಒಳ್ಳೆಯದಕ್ಕೆ ಉಪಯೋಗಿಸುತ್ತೇನೆ. ಎಲ್ಲ ಜೀವರಾಶಿಗಳನ್ನು ಗೌರವದಿಂದ ಕಾಣುತ್ತೇನೆ. ಪ್ರಾಣಿ ಪಕ್ಷಿಗಳು ಮತ್ತು ಸೂಕ್ಷ್ಮ ಜೀವಿಗಳು ನನ್ನ ಮಿತ್ರರು. ಅವುಗಳನ್ನು ಉಳಿಸಿ ರಕ್ಷಣೆ ಮಾಡುತ್ತೇನೆ. ನನ್ನ ಜೀವನಕ್ಕಾಗಿ ನಿಮ್ಮನ್ನೇ ಸಂಪೂರ್ಣವಾಗಿ ನಂಬಿದ್ದೇನೆ. ಲಭ್ಯವಿರುವ ಅವಕಾಶಗಳನ್ನು ಉಪಯೋಗಿಸಿಕೊಂಡು ಸಾವಯವ ಕೃಷಿ ಮಾಡುತ್ತೇನೆ ಮತ್ತು ಪ್ಲಾಸ್ಟಿಕ್ ಬಳಕೆ ನಿಲ್ಲಿಸುತ್ತೇನೆ. ಹಾಗೂ ನನ್ನ ಮುಂದಿನ ಪೀಳಿಗೆಗೆ ಹಚ್ಚ ಹಸಿರಾದ ಪರಿಸರವನ್ನು ಉಡುಗೊರೆಯಾಗಿ ಕೊಡುತ್ತೇನೆ. ಇದು ನನ್ನ ವಾಗ್ದಾನ. ಧನ್ಯವಾದಗಳು. ಕಾಡನ್ನು ಬೆಳೆಸೋಣ ಬಾರಣ್ಣ ಬಾರಕ್ಕ, ನಾವು ಕಾಡನ್ನು ಬೆಳೆಸೋಣ. ಕಾಡನ್ನು ಬೆಳೆಸೋಣ, ನಾವು ನಾಡನ್ನು ಉಳಿಸೋಣ. ಕಾಡನ್ನು ಬೆಳೆಸೋಣ, ನಾವು ನಾಡನ್ನು ಉಳಿಸೋಣ. ಮನೆಗಳು ತೋಟವು, ಮನಸ್ಸಿಗೆ ಹಿತವು ನೋಟವು. ಮನೆಗೊಂದು ತೋಟವು, ಮನಸ್ಸಿಗೆ ಹಿತವು ನೋಟವು. ಮನುಜರ ಈ ಒಲವು, ನಾಡಿಗೆ ಉನ್ನತಿಯು ನಿಜವು. ಮನುಜರ ಈ ಒಲವು, ನಾಡಿಗೆ ಉನ್ನತಿಯು ನಿಜವು. ಬಾರಣ್ಣ ಬಾರಕ್ಕ, ನಾವು ಕಾಡನ್ನು ಬೆಳೆಸೋಣ. ಬಾರಣ್ಣ ಬಾರಕ್ಕ, ನಾವು ಕಾಡನ್ನು ಬೆಳೆಸೋಣ. ಕಾಡಿಸೋಣ, ನಾವು ನಾಡನ್ನು ಉಳಿಸೋಣ. ಕಾಡನ್ನು ಬೆಳೆಸೋಣ, ನಾವು ನಾಡನ್ನು ಉಳಿಸೋಣ. ಗಿಡಗಳ ಬೆಳೆಸೋಣ, ನಾವು ಸಾವಯವ ಮಾಡೋಣ. ಗಿಡಗಳ ಬೆಳೆಸೋಣ, ನಾವು ಸಾವಯವ ಕೃಷಿ ಮಾಡೋಣ. 6 ಕಾರ್ಯಕ್ರಮಗಳನ್ನು ನಾನು ನೋಡಿದ್ದೇನೆ, ಕಾರ್ಯಕ್ರಮಗಳಿಗೆ ಹೋಗಿದ್ದೇನೆ. ಆದರೆ ಇದೊಂದು ವಿಶೇಷವಾದಂಥ ಕಾರ್ಯಕ್ರಮ. ಯಾಕೆಂದರೆ ನಾವಿಲ್ಲಿ ಆಚರಿಸುವಂಥದ್ದು ಉಸಿರನ್ನು. ಯಾಕೆಂದರೆ ನಮ್ಮ ಉಸಿರು ನೀವು ರೈತರು. ಈ ಉಸಿರನ್ನು ಇವತ್ತು ನಾವು
ಸ್ಮರಿಸಿ ಆಚರಿಸ್ತಾ ಇದ್ದೇವೆ. ಅದಕ್ಕಾಗಿ ಮೊತ್ತ ಮೊದಲು ಎಲ್ಲ ರೈತರಿಗೆ, ಇಲ್ಲಿರುವಂಥ ಎಲ್ಲ ರೈತರಿಗೆ ನನ್ನ ಪರವಾಗಿ ಮತ್ತು ನಮ್ಮ ಸಂಸ್ಥೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕುಶಾಲನಗರ ತಾಲೂಕಿನ ಕೂಡ್ಲೂರು ಶಾಲೆಯಲ್ಲಿ ಇಕೋ ಕ್ಲಬ್ ವತಿಯಿಂದ ವಿಶ್ವ ಪರಿಸರ ದಿನವನ್ನು ಆಚರಿಸಿದರು. ಕುಶಾಲನಗರ ತಾಲೂಕಿನ ಜೂನ್ 7ರಂದು ಸೋಮವಾರಪೇಟೆ ತಾಲೂಕು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆಯ ಬಿಸಿ ಟ್ರಸ್ಟ್ ವತಿಯಿಂದ ಕುಶಾಲನಗರ ತಾಲೂಕಿನ ಕೂಡ್ಮಂಗ್ಳೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಾಲೆಯ ಇಕೋ ಕ್ಲಬ್, ಎನ್ಎಸ್ಎಸ್, ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಶಾಲಾ ಘಟಕಗಳ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಪರಿಸರ ದಿನಾಚರಣೆ 2026ರ ಅಂಗವಾಗಿ ಪರಿಸರ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು. ಅಭಿಯಾನದ ಅಂಗವಾಗಿ ಏರ್ಪಡಿಸಿದ ಪರಿಸರ ಕಾರ್ಯಕ್ರಮದಲ್ಲಿ ಗಿಡ ನೆಟ್ಟು ಪರಿಸರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಪರಿಸರ ಸಂರಕ್ಷಣೆ ಕುರಿತು ಮಾಹಿತಿ ನೀಡಿದ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕರ ವಿಠಲ್ ಎಸ್ ಸಾಲಿಯಾನ, ನಮ್ಮ ಮುಂದಿನ ಉತ್ತಮ ಭವಿಷ್ಯಕ್ಕಾಗಿ ಪ್ರತಿಯೊಬ್ಬರೂ ತಮ್ಮ ಸುತ್ತಲಿನ ಪರಿಸರದಲ್ಲಿ ಹೆಚ್ಚೆಚ್ಚು ಗಿಡ ನೆಟ್ಟು ಬೆಳೆಸಿ ಅದನ್ನು ಪೋಷಿಸುವ ಮೂಲಕ ಪರಿಸರ ಕಾಪಾಡಬೇಕಿದೆ ಎಂದರು. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದ್ದು, ಇಂತಹ ಪರಿಸರ ಕಾರ್ಯಕ್ರಮಗಳು ಜನರಲ್ಲಿ ಪರಿಸರದ ಅರಿವು ಮೂಡಿಸುವ ಕಾರ್ಯಕ್ರಮವಾಗಿದ್ದು, ಎಲ್ಲರಲ್ಲಿ ಪರಿಸರದ ಬಗ್ಗೆ ಕಾಳಜಿ ಮೂಡಿದರೆ ಉತ್ತಮ ಹಾಗೂ ಸ್ವಚ್ಛ ವಾತಾವರಣ ನಿರ್ಮಾಣವಾಗುತ್ತದೆ ಎಂದು ಸಾಲಿಯಾನ ಹೇಳಿದರು. ಕೂಡಿಗೆಯ ವಲಯದ ಒಕ್ಕೂಟದ ಅಧ್ಯಕ್ಷ ಕೆಎಚ್ ಗಿರೀಶ್ ಅಧ್ಯಕ್ಷತೆ ವಹಿಸಿದ್ದರು. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ, ಹಸಿರೇ ಉಸಿರು, ಜಲವೇ ಜೀವಜಲ, ಗಿಡ ನೆಟ್ಟು ಪರಿಸರ ಸಂರಕ್ಷಿಸೋಣ ಬನ್ನಿ, ನೀರಿನ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ, ಮುಂದಿನ ಉತ್ತಮ ಭವಿಷ್ಯಕ್ಕಾಗಿ ಪರಿಸರ ಸಂರಕ್ಷಿಸೋಣ ಬನ್ನಿ ಎಂಬ ತಿಥ್ಯ ಘೋಷಣೆಗಳನ್ನು ಕೂಗಿ ಗ್ರಾಮಸ್ಥರ ಗಮನ ಸೆಳೆದರು. ನನ್ನನ್ನು ಸದಾ ಪರಿಸರ ಸಂರಕ್ಷಣೆಗೆ ತೊಡಗಿಸಿಕೊಳ್ಳುತ್ತೇನೆ. ನಾವು ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಕೂಡುಮಂಗಳೂರು ಅಂದರೆ ಕೂಡ್ಲೂರು ಗ್ರಾಮ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇವತ್ತು ಸೋಮವಾರಪೇಟೆ ತಾಲೂಕಿನ ಸಾಮಾಜಿಕ ಅರಣ್ಯ ಇಲಾಖೆ, ನಮ್ಮ ಕೊಡಗು ಜಿಲ್ಲಾ ಅರಣ್ಯ ವೃತ್ತದ ಸಂಯುಕ್ತ ಆಶ್ರಯದಲ್ಲಿ ನಮ್ಮ ಸರ್ಕಾರಿ ಪ್ರೌಢಶಾಲೆ ಶಾಲಾ ಶಿಕ್ಷಣ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಹೆಸರು ಪಡೆದ ಇಕೋ ಕ್ಲಬ್ ಮತ್ತು ರಾಷ್ಟ್ರೀಯ ಸಂಯೋಜನೆ ಎನ್ಎಸ್ಎಸ್ ಮತ್ತು ಭಾರತ್ ಸ್ಕೌಟ್ಸ್ ಮತ್ತು ಅರಣ್ಯ ಇಲಾಖೆ, ನಮ್ಮ ಶಾಲೆ STMC ಶಾಲಾ ಅಭಿವೃದ್ಧಿ ಸಮಿತಿ ಸಂಯುಕ್ತ ಆಶ್ರಯದಲ್ಲಿ ಇವತ್ತು 2020 ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಶಾಲೆಯಲ್ಲಿ ಪರಿಸರದ ಅಂಗವಾಗಿ ಜೂನ್ 5 ಮುನ್ನವಾಗಿ ನಾವು ಇವತ್ತು ಪರಿಸರ ದಿನಾಚರಣೆ ಆಚರಿಸಿದ್ದೇವೆ. ಸಾಂಕೇತಿಕವಾಗಿ ಇವತ್ತು ಗಿಡ ನೆಡುವ ಏನು ಶಾಲೆಯಲ್ಲಿ ವಿದ್ಯಾರ್ಥಿಗೊಂದು ಗಿಡ, ಶಾಲೆಗೊಂದು ವನ, ಆ ಒಂದು ಪರಿಕಲ್ಪನೆಯಲ್ಲಿ ಗಿಡ ನೆಡ್ತಾ ಇದ್ವಿ. ನಾವೆಲ್ಲರೂ ಕೂಡ ಪರಿಸರದಲ್ಲಿ ಹೆಚ್ಚು ಗಿಡ ಮರಗಳನ್ನು ಬೆಳೆಸಿ ಪರಿಸರ ಕಾಪಾಡಬೇಕು, ಭೂಮಿನ ಸಂರಕ್ಷಿಸಬೇಕು, ಜೀವವೈದ್ಯನ ಕಾಪಾಡೋದು ನಮ್ಮೆಲ್ಲ ಕರ್ತವ್ಯವಾಗಿದೆ. ಮುಂದಿನ ಉತ್ತಮ ಭವಿಷ್ಯಕ್ಕಾಗಿ ಉತ್ತಮ ಪರಿಸರ ಸಂರಕ್ಷಣೆ ಮಾಡೋದೆಲ್ಲರೂ ಹೊಣೆಯಾಗಿದ್ದೇವೆ. ಕೂಡುಮಂಗಳೂರು ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ನಾವು ಅವರ ಜಂಟಿ ಸಂಯೋಗದಲ್ಲಿ ನಮ್ಮ ಒಂದು ಅರಣ್ಯ ಇಲಾಖೆ, ಸಾಮಾಜಿಕ ವಲಯ, ಸೋಮವಾರಪೇಟೆ ಇದರ ಸಿಬ್ಬಂದಿಗಳೊಂದಿಗೆ ನಾವಿಲ್ಲಿ ಒಂದು ಗಿಡ ನೆಡುವ ಕಾರ್ಯಕ್ರಮಕ್ಕೆ ಬಂದಿರ್ತೇವೆ. ಇದು ಇವತ್ತಿನ ದಿನ ಒಂದು ಸಾಂಕೇತಿಕವಾಗಿ ವಿಶ್ವ ಪರಿಸರ ದಿನದ ಅಂಗವಾಗಿ ಅದರ ಪೂರ್ವಭಾವಿಯಾಗಿ ನಾವಿಲ್ಲೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ವಿಶ್ವ ಪರಿಸರ ದಿನಾಚರಣೆ ನಿಮಗೆ ಗೊತ್ತಿದ್ದ ಹಾಗೆ ವಿಶ್ವಸಂಸ್ಥೆಯು ಇದನ್ನು 1973ರಲ್ಲಿ ಜಾರಿಗೆ ತಂದು ಪ್ರತಿ ವರ್ಷ ಜೂನ್ 5ರಂದು ಈ ಒಂದು ಕಾರ್ಯಕ್ರಮವನ್ನು ನಾವು ಎಲ್ಲ ಸಮಾಜ ಬಾಂಧವರೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೇವೆ. ಹಾಗೂ ಇದರಲ್ಲಿ ಮುಖ್ಯವಾಗಿ ಶಾಲಾ ಕಾಲೇಜುಗಳು ಹಾಗೂ ವಿದ್ಯಾಸಂಸ್ಥೆಗಳು ಅಲ್ಲದೆ ಸರ್ಕಾರಿ ಕಚೇರಿಗಳಲ್ಲಿ ಈ ಗಿಡ ನೆಡುವ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತೇವೆ. ಆ ಪ್ರಯುಕ್ತ ಇದರ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಈ ವರ್ಷದ ಧ್ಯೇಯವಾಕ್ಯ ಜಾಗತಿಕ ಪರಿಣಾಮಕ್ಕಾಗಿ ಪ್ರಾದೇಶಿಕವಾಗಿ ಕಾರ್ಯನಿರ್ವಹಿಸಬೇಕನ್ನುವಂಥದ್ದು ಘೋಷವಾಕ್ಯದೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಹಮ್ಮಿಕೊಂಡಿದ್ದೇವೆ. ಹಾಗೆಯೇ ಮುಂದೆ ಸಹ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ಎಲ್ಲರ ಸಹಕಾರವನ್ನು ಅಪೇಕ್ಷಿಸುತ್ತಾ ಈ ದಿನ ನಮ್ಮ ಕೂಡುಮಂಗಳೂರು ಇದರ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಪ್ರೇಮ್ಕುಮಾರ್ ಅವರು ನಮ್ಮೊಂದಿಗಿದ್ದಾರೆ. ಹಾಗೆ ಎಲ್ಲ ಶಿಕ್ಷಕ ಬಂಧುವರೊಂದಿಗೆ ಈ ದಿನದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಲು ಸಹಕರಿಸಬೇಕಾಗಿ ಕೇಳ್ಕೊಳ್ತೇವೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಬೆಂಗಳೂರಿನ ವಿಶ್ವವಿದ್ಯಾಲಯದ ಜ್ಞಾನ ಭಾರತಿ ಆವರಣದಲ್ಲಿ ಎನ್ಎಸ್ಎಸ್ ಘಟಕದ ವತಿಯಿಂದ ವಿಶ್ವ ಪರಿಸರ ದಿನವನ್ನು ಆಚರಿಸಿದರು. ಜೂನ್ 6ರಂದು ಬೆಂಗಳೂರು ವಿಶ್ವವಿದ್ಯಾಲಯದ ಜ್ಞಾನ ಭಾರತಿ ಆವರಣದಲ್ಲಿ
ಎನ್ಎಸ್ಎಸ್ ಘಟಕದ ವತಿಯಿಂದ ಆಯೋಜಿಸಿದ ಗಿಡಗಳನ್ನು ನೆಡುವ ಮೂಲಕ ಪರಿಸರ ಸಂರಕ್ಷಣೆಯ ಮತ್ತು ಜಾಗೃತಿ ಮೂಡಿಸಲು ವಿಶ್ವ ಪರಿಸರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದ ಉದ್ಘಾಟಿಸಿ ಮಾತನಾಡಿದ ಬೆಂಗಳೂರು ವಿವಿಯ ಎನ್ಎಸ್ಎಸ್ ಸಂಯೋಜನಾಧಿಕಾರಿಗಳಾದ ಡಾಕ್ಟರ್ ರಮೇಶ್ ಕಿತ್ತೂರು ಅವರು ಪರಿಸರ ಮಾಲಿನ್ಯದ ಭೀಕರತೆ ಮತ್ತು ಅದನ್ನು ತಡೆಗಟ್ಟುವಲ್ಲಿ ಯುವ ಜನತೆಯ ಮಹತ್ತರ ಪಾತ್ರದ ಬಗ್ಗೆ ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸಿದರು. ಪ್ಲಾಸ್ಟಿಕ್ ಮುಕ್ತ ಪರಿಸರ ನಿರ್ಮಿಸುವ ಜಲ ಸಂರಕ್ಷಣೆ ಸಂಕಲ್ಪವನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಯು ತೊಡಬೇಕು ಎಂದು ಕರೆ ನೀಡಿದರು. ಇದೇ ವೇಳೆಯಲ್ಲಿ ಬೆಂಗಳೂರು ವಿವಿಯ ಎನ್ಎಸ್ಎಸ್ ಸಂಯೋಜನಾಧಿಕಾರಿ ಡಾಕ್ಟರ್ ರಮೇಶ್ ಕಿತ್ತೂರು, ಬೆಂಗಳೂರು ವಿವಿಯ ಉಪ ಕುಲಸಚಿವ ಸುರೇಶ್, ವಿಜಯನಗರ ಪ್ರಥಮ ದರ್ಜೆ ಕಾಲೇಜಿನ ಪ್ರೊಫೆಸರ್ ರತ್ನಕುಮಾರಿ ಬಿ, ಎಂಬಿಎಸ್ಸಿ ಪದವಿ ಕಾಲೇಜಿನ ಎನ್ಎಸ್ಎಸ್ ಕಾರ್ಯಕ್ರಮಾಧಿಕಾರಿ ಪ್ರೊಫೆಸರ್ ವಿಶ್ವಾರಾಧ್ಯ, ಚಂದ್ರಪ್ಪ ಎಂ, ವಿಡ್ಲುಮುನಿ, ಬೆಂಗಳೂರು ವಿವಿಯ ವಿದ್ಯಾರ್ಥಿ ಒಕ್ಕೂಟದ ಗೌರವ ಅಧ್ಯಕ್ಷ ಶೇಷಾದ್ರಿ ಜಿಸಿ, ಅತಿಥಿ ಉಪನ್ಯಾಸಕ ಡಾಕ್ಟರ್ ಅನಂತ ಕೃಷ್ಣಸ್ವಾಮಿ, ಡಿಎಸ್ ರವಿಕುಮಾರ್, ಸಿಬ್ಬಂದಿಗಳು ಮತ್ತಿತರರು ಭಾಗವಹಿಸಿದರು. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಲ್ನಗರ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಕುರಿಹಟ್ಟಿ ಗ್ರಾಮದಲ್ಲಿ ಹಣಕು ಮದುವೆ ಕಾರ್ಯಕ್ರಮದ ಮೂಲಕ ನರೇಗಾ ಕಾಮಗಾರಿಗೆ ಚಾಲನೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಮಾಕನಡಕು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುರಿಹಟ್ಟಿ ಗ್ರಾಮದಲ್ಲಿ ನರೇಗಾ ಕಾಮಗಾರಿ ಚಾಲನೆ ವೇಳೆ ಅಣಕು ಮದುವೆ ಕಾರ್ಯಕ್ರಮವನ್ನು ಕೆರೆಯಲ್ಲಿ ಶಾಮಿಯಾನ ಹಾಕಿ ಬ್ಯಾಂಡ್ ಸೆಟ್ ವಾದ್ಯಗಳ ಮೂಲಕ ಕಾರ್ಮಿಕ ಪೂಜಾರಿ ರುದ್ರಪ್ಪ ಮದುವೆ ಮದುಮಗನಾಗಿ ಕಾರಿನಲ್ಲಿ ಬರುವ ಮೂಲಕ ಅದ್ದೂರಿಯಾಗಿ ಆಗಮಿಸಿದರು. ತನ್ನ ಹೆಂಡತಿಯಾದ ಕಾರ್ಮಿಕ ಮಹಿಳೆ ಗೌರಮ್ಮ ಮದುಮಗಳಾಗಿ ಮಹಿಳಾ ಕಾರ್ಮಿಕರೊಂದಿಗೆ ಆಗಮಿಸಿ ಹಳ್ಳಿಯ ಸೊಬಗಿನ ರೀತಿಯಲ್ಲಿ ಶಾಸ್ತ್ರ ಸಂಪ್ರದಾಯದಂತೆ ಸಿಹಿ ಊಟ ಬಡಿಸಿ ಮದುವೆ ಕಾರ್ಯಕ್ರಮ ಮಾಡುವ ಮೂಲಕ ನರೇಗಾ ಕಾಮಗಾರಿಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಜಿ ಓಬಣ್ಣ, ಸಿ ನಾಗಮ್ಮ ಕೃಷ್ಣಪ್ಪ, ಜಿಎಂ ನಾಗರಾಜಪ್ಪ, ಮದಕರಿ ಬೋಪಣ್ಣ, ಪೂಜಾರಿ ಈರಣ್ಣ, ಸಿಎಂ ನಾಗರಾಜು, ಗೌಡ್ರು ಗಂಗಣ್ಣ, ಎಚ್ಎನ್ ಚೌಡಪ್ಪ, ಮಹಾಂತೇಶ್, ಮೂಡಲ್ ಹಂಪಣ್ಣ, ಪೂಜಾರಿ ನಾಗರಾಜ್, ಛಲವಾದಿ ಓಬಣ್ಣ, ಛಲವಾದಿ ತಿಪ್ಪೇಸ್ವಾಮಿ ಹಾಗೂ ಊರಿನ ಯುವಕರು, ಮಹಿಳಾ ಕೂಲಿ ಕಾರ್ಮಿಕರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಒಂದೇ ಮಾತರಂ, ವಿಜಿ ವೃಷ್ಪೇಂದ್ರ, ಕೂಡ್ಲಿಗಿ. ಕಾರ್ಕಳದಲ್ಲಿ ಉದಯ ಶೆಟ್ಟಿ ಮುನಿಯಾಲು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಬೃಹತ್ ಸೇವೆ ಕಾರ್ಯಕ್ರಮಗಳ ಉದ್ಘಾಟನೆ ನಡೆಯಿತು. ಉದಯ ಶೆಟ್ಟಿ ಮುನಿಯಾಲು ಅವರ ಪರಿಪೂರ್ಣ ಬದುಕು ಆದರ್ಶಪ್ರಾಯವಾದದ್ದು. ಬಡವರ ಕಣ್ಮರೆಸುವ ಅವರ ಕಾರ್ಯ ಪ್ರಶಂಸನೀಯ ಎಂದು ಕೇಮಾರು ಸಾಂದರ್ಪಣಿ ಆಶ್ರಮದ ಶ್ರೀ ಈಶಾ ವಿಠಲದಾಸ ಸ್ವಾಮೀಜಿ ನುಡಿದರು. ಉದಯ ಶೆಟ್ಟಿ ಮುನಿಯಾಲು ಅವರ ಹುಟ್ಟುಹಬ್ಬ ಪ್ರಯುಕ್ತ ಉದಯ ಶೆಟ್ಟಿ ಮುನಿಯಾಲು ಅಭಿಮಾನಿ ಬಳಗ ಮತ್ತು ಮುನಿಯಾಲು ಉದಯ ಕೃಷ್ಣಯ್ಯ ಚಾರಿಟಬಲ್ ಟ್ರಸ್ಟ್ ಹಾಗೂ ಡಾಕ್ಟರ್ ಟಿಎಂಎ ಪೈ ರೋಟರಿ ಆಸ್ಪತ್ರೆಗಳ ಕಾರ್ಕಳ ಇವರ ಜಂಟಿ ಆಶ್ರಯದಲ್ಲಿ ಜೂನ್ 7ರಂದು ಬಂಡಿಮಠ ಮೂಡು ಮಹಾಗಣಪತಿ ದೇವಸ್ಥಾನದ ಸಭಾಂಗಣದಲ್ಲಿ ನಡೆದ ಬೃಹತ್ ಸೇವಾ ಕಾರ್ಯಕ್ರಮಗಳನ್ನು ಉದ್ಘಾಟಿಸಿ ಸಮಾರಂಭದಲ್ಲಿ ಮಾತನಾಡಿದರು. ಮೌಲಾನಾಜಿ ಅಬ್ದುಲ್ ಹಫೀಸ್ ಮಾತನಾಡಿದರು. ಜಿಲ್ಲಾ ಕಾಂಗ್ರೆಸ್ ವಕ್ತಾರ ಬಿಪಿನ್ ಚಂದ್ರಪ್ಪ ನಕ್ರೆ ಮಾತನಾಡಿ, ಮಾನವೀಯ ಮೌಲ್ಯಗಳನ್ನು ಮೈಗೂಡಿಸಿಕೊಂಡಾಗ ಮಾತ್ರ ಮಾನವ ಜನ್ಮ ಸಾರ್ಥಕವಾಗುತ್ತದೆ ಎಂದರು. ಉದ್ಯಮಿ ಗಿರೀಶ್ ಶೆಟ್ಟಿ ಕುಡುಪಲಾಜೆ ಮಾತನಾಡಿದರು. ಎಸ್ಎಸ್ಎಲ್ಸಿಯಲ್ಲಿ 100% ಫಲಿತಾಂಶ ಪಡೆದ ಒಟ್ಟು 27 ಸರ್ಕಾರಿ ಶಾಲೆಗಳನ್ನು ನಗದು ಪುರಸ್ಕಾರದೊಂದಿಗೆ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ರಾಜ್ಯ ರೈತ ಸಂಘದ ಕಾರ್ಯದರ್ಶಿ ಉದಯ್ ವಿ ಶೆಟ್ಟಿ, ಪುಣೆ ಉದ್ಯಮಿ ಪ್ರಕಾಶ್ ಶೆಟ್ಟಿ, ವೆಂಕಟರಮಣ, ದೇವಸ್ಥಾನದ ಅರ್ಚಕ ಗಣೇಶ್ ಭಟ್, ಕಾರ್ಕಳ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಅಜಿತ್ ಹೆಗ್ಡೆ, ಘಟಕದ ಅಧ್ಯಕ್ಷ ದೇವದಾಸ್, ಕಾರ್ಕಳ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಭಾನು ಭಾಸ್ಕರ್, ಪೂಜಾರಿ ಉದಯ್ ಕುಮಾರ್ ಶೆಟ್ಟಿ ಅವರು ಪತ್ನಿ ನಮಿತಾ ಶೆಟ್ಟಿ ಉಪಸ್ಥಿತರಿದ್ದರು. ಉದಯ್ ಶೆಟ್ಟಿ ಅಜೇಕರ್ ಪ್ರಾರ್ಥಿಸಿದರು. ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುಭದ್ರರಾವ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುಭದ್ರರಾವ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದರು. ಶಿಕ್ಷಕ ಸತೀಶ್ ಚಂದ್ರ ಶೆಟ್ಟಿ ಕಾರ್ಯಕ್ರಮ ನಿರೂಪಿಸಿದರು. ಹೇಬ್ರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋಪಿನಾಥ್ ಭಟ್ ವಂದಿಸಿದರು. ಒಟ್ಟು ಗುಡೇನೆ ಒಟ್ಟು ಬರ್ತಾರೆ ನಾವು ಖುಷಿ ಆಗ್ತದೆ. ನಾವು ಯಾಕಂದ್ರೆ ಈ ಸಮಾಜ ಎಡ್ಡೆ ಮಾಡ್ಕೊಂಡು ನಮ್ಮ ಸಮಾಜ ಸುಧಾರ, ಕುಟುಂಬ ಸುಧಾರ, ನನ್ನ ಕುಟುಂಬ ಸಣ್ಣಗೆ ಸರಿಯಾದ ಅಪ್ಪೆ ಅದನ್ನ ಕಣ್ಣೆ ಗುಡೇರಿ ಮಾಡ್ಕೊಂಡು ಜೋಕಲೆ ಭಾರಿ ಮುಖ್ಯ ಮೂರು ವಿಷಯದ ಬಂದಾಗ ಒಂದು ಫಸ್ಟ್ ಥಿಂಗ್ ಬಂದಾಗ ಅಪ್ಪೆ ಜೋಕಲೆ ನಡೆಯ ಅಪ್ಪೆ ಡೈವರ್ಸ್ ಕೊಡೋದ್ರಲ್ಲಿ ಎಟ್ಟೆ ಕೊಡು, ಪ್ರೀತಿ ಕೊಡು, ಜೋಕಲೆ ಅಪ್ಪೆ ಕೊಟ್ಟಿನ ಭಾರಿ ನನ್ನ ಗಿಫ್ಟ್ ಬಂದಾಗ ಅಪ್ಪೆ ಜೀವ ಇಟ್ಟು ನಾವು ಅವು ಜೋಕಲೆ ಭಾರಿ ನನ್ನ ಗಿಫ್ಟ್ ಆರೋಗ್ಯ ಜೀವ ಇಟ್ಟು ನಾವು ಮೂಜಿನ ಬಂದಾಗ ಅಪ್ಪೆ ಜೋಕಲೆಗೆ ಸಾಲ ಬಂದ್ರೆ ಒಂದು ಕ್ಲಿಯರ್ ಮಾಡ ಅವರಿಗೆ ಭಾರಿ ನನ್ನ ಗಿಫ್ಟ್ ಅಂಚ ಆದರ್ಶವನ್ನು ಚಿತ್ತಿನ ಒಂದು ಕುಟುಂಬ ಹೊಂದಿ ಬಂದರೆ ಭಗವತಿ ನಿಕಲ್ನ ಒಂಜಿ ಕುಟುಂಬಕ್ಕೂ ಇದಕ್ಕೆ ಅಭಿವೃದ್ಧಿ ಒಂದು ಹೆಡ್ಡೆ ಆವಾಡು ನಾತು ದುಮ್ಮುಖ ನಾಡು ಬಂದೇನ ಆತ ದುಮ್ಮುಖ ದೇವರ ಈಗ ಮಾತ್ರ ಆದರೆ ಒಂದಂತೂ ನಿಜ,
ಇನ್ನು ಬಹು ಹೆಚ್ಚಾಗಿ ನಾವು ಕಾಣುವಂತಹ ವಿಷಯ ಅದು ಮಾನವತೆಯ ಮೇಲೆ ಒಂದು ಪ್ರೀತಿ. ಮಾನವ ಪ್ರೀತಿ ಇದು ಎಷ್ಟು ಇದರಲ್ಲಿ ಕೊರತೆಯನ್ನು ನಾವು ಕಾಣುತ್ತಾ ಇದ್ದೇವೆ, ಇದನ್ನು ಈ ಒಂದು ಚಿಕ್ಕ ಸಮಯದಲ್ಲಿ ವಿವರಿಸಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯರ ನಡುವೆ ಪ್ರೀತಿ ಬಿಡಿ, ಸ್ವತಃ ಒಡ ಹುಟ್ಟಿದ ಮಕ್ಕಳು ಹಾಗೂ ತಂದೆ ತಾಯಿಯವರ ನಡುವಿನ ಪ್ರೀತಿ ಬರೇ ದುಡ್ಡಿಗಾಗಿ ಮಾತ್ರ ಸೀಮಿತವಾಗಿದೆ. ಹಾಗೂ ಪತಿ ಪತ್ನಿಯರ ಸಂಬಂಧವಂತೂ ಒಂದು ಕೆಲವೇ ಸಮಯದ ನಂತರ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನಿರಂತರವಾಗಿ ಕಾಣುತ್ತಾ ಇದ್ದೇವೆ. ಒಂದು ಚಿಕ್ಕ ಚಿಕ್ಕ ಮಾತುಗಳಿಗಾಗಿ ಅಳಸಿ ಹೋಗಿದೆ. ಇದಕ್ಕೆ ಬಹುದೊಡ್ಡ ಕಾರಣ ಪಾಶ್ಚಾತ್ಯ ಸಂಸ್ಕೃತಿಯ ಅನುಸರಣೆ. ಸಮಾಜಗಳು ಆದರ್ಶವಾದ ఇప్పుడు ఏరే ఆదర్శాన్ని ఇప్పుడు సురుడు ఇల్ల ఆదర్శాన్ని ఇప్పుడు ఒక పిల్లల ఆదర్శాన్ని ఇప్పుడు అంచ ఆ మనస్థితి ఉందిಲ್ಲ అంచ ದೇವರ ನಿಮ್ಮ ಟೈಮ್ ನೆಟ್ಟೆ ರೀತಿ ಮತ್ತೊಂದು ನುಮ್ಮಲ ಅವೇ ఇప్పుడు ఒక ಆಶೆ ಭಾಳ ಖುಷಿ ಪಡ್ತಾರೆ ಅಂತ ಪ್ರತಿಯೊಂದು ಹೆಜ್ಜೆಗಳ ಸಾಥಕೊಂಡು ನೆಟ್ಟೆ ರೀತಿ ಪ್ರೋತ್ಸಾಹದಾಯಕವಾದ ಜೀವನವನ್ನು ಎದುರುಬರುವ ಸಹಾಯ ಮಾಡಬೇಕು ಧರ್ಮಮೂರ್ತಿ ರವೀಂದ್ರ ಶೆಟ್ಟಿ ಅಂಚನೆ ಮೂರು ಸೇರಿದ ನ್ಯೂಸ್ ಸಂಗಮಕ್ಕಾಗಿ ಅರುಣ್ ಭಟ್ ಕಾರ್ಕಳ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಪ್ರೌಢಶಾಲಾ ಮಕ್ಕಳಿಗೆ ಉಚಿತ ಬ್ಯಾಗ್ ಹಾಗೂ ನೋಟ್ ಪುಸ್ತಕಗಳನ್ನು ವಿತರಿಸಲಾಯಿತು. ಕುಶಾಲನಗರದ ಮೇಕಪ್ ಸ್ಟುಡಿಯೋ ಮಾಲೀಕರಾದ ಕಾವೇಗೌಡರವರಿಗೆ ಕೂರ್ಗ್ ಮಿಸ್ 2026 ರನ್ನರ್ ಅಪ್ ಸ್ಥಾನ ಪಡೆದು ಕುಶಾಲನಗರ ತಾಲೂಕಿಗೆ ಕೀರ್ತಿ ತಂದಿದ್ದಾರೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಕುರಿಹಟ್ಟಿ ಗ್ರಾಮದಲ್ಲಿ ಅಣುಕು ಮದುವೆ ಕಾರ್ಯಕ್ರಮದ ಮೂಲಕ ನರೇಗಾ ಕಾಮಗಾರಿಗೆ ಚಾಲನೆ ನೀಡಲಾಯಿತು. ಇಲ್ಲಿಯ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸಿಂಚನ GM ಕುಶಾಲನಗರ.